ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಎಡವಟ್ಟು ಪಕ್ಷದ ಎಡವಟ್ಟು ನಾಯಕರಿಗೆ ಮತ್ತು ಎಡವಟ್ಟು ಸರ್ಕಾರಕ್ಕೆ ಹೈಕೋರ್ಟಿನಲ್ಲಿ ಮುಖಭಂಗ ಆಗಿದೆ. ಒಂಥರ ಚಡಿಯೇಟನ್ನ ಪಟ ಪಟ ಅಂತ ಕೊಟ್ಟ ಹಾಗೆ ಆಗಿದೆ. RSS ವಿಚಾರದಲ್ಲಿ ನಿರ್ಬಂಧವನ್ನು ಹೇರೋಕೆ ನಿಂತಿದ್ದ ಸಿದ್ದು ಸರ್ಕಾರ ಮತ್ತು RSS ವಿರುದ್ಧ ಇಲ್ಲದನ್ನು ರಸ್ತೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದ ಮರಿಕರ್ಗೆ ಅದೇನೋ ತಗೊಂಡು ಹೊಡೆದ ಹಾಗೆ ಆಗಿದೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆದರೂ ನಮ್ಮ ಗೃಹಚಾರ ಮಂತ್ರಿ ಪರಮೇಶ್ವರ್ ಮಾತ್ರ ಅಯ್ಯೋ ಸರ್ಕಾರಕ್ಕೆ ಏನೂ ಆಗಿಲ್ಲ, ಸರ್ಕಾರಕ್ಕೆ ಯಾವ ಮುಖಭಂಗನೂ ಇಲ್ಲ, ದ್ವಿಸದಸ್ಯ ಪೀಠಕ್ಕೆ ತೆಗೆದುಕೊಂಡು ಹೋಗೋ ಚಿಂತನೆಯನ್ನು ನಡೆಸ್ತಾ ಇದೆ ಅಂತಿದ್ದಾರೆ. ಇನ್ನೊಂದು ಕಡೆ ಇದೆಲ್ಲವೂ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು RSS ಪಥಸಂಚಲನಕ್ಕೆ ಸುಲಭ ಹಾದಿಯನ್ನು ಮಾಡಿಕೊಡ್ತಾ ಇದೆ. ಇನ್ನು ಕಲಬುರಗಿಯಲ್ಲಿ ನಡೆದ ಶಾಂತಿ ಸಭೆ ಗೊಂದಲದ ವಾತಾವರಣದಿಂದ ಕೂಡಿತ್ತು. ಅಲ್ಲಿ ಶಾಂತಿ ಸಭೆ ಹೋಗಿ ಅಶಾಂತಿ ಸಭೆ ಆಗಿತ್ತು. ಅಲ್ಲಿದ್ದ ಕೆಲ ಸಂಘಟನೆಗಳು ಗಲಭೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ವು. ಆದರೂ ಪೊಲೀಸರ ಮುಂದೆ ಇದೆಲ್ಲವನ್ನು ಮಾಡ್ತಾರೆ ಅಂದರೆ ಅದ್ಯಾವ ಮಟ್ಟಕ್ಕೆ ಚಿತ್ತಾಪುರ ಆಗಲಿ ಕಲಬುರಗಿ ಆಗಲಿ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ. ಈಗ ಎಲ್ಲರ ಚಿತ್ತ ಮತ್ತೊಮ್ಮೆ ಮರಿಕರ್ಗೆ ಮತ್ತು ಸಿದ್ದು ಸರ್ಕಾರದ ಕಡೆಗೆ ಇದೆ. ಹಾಗಾದರೆ ಹೈಕೋರ್ಟಿನ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಕೊಟ್ಟ ಮಧ್ಯಂತರ ಆದೇಶ ಏನು? ಅದರಿಂದ ಮರಿಕರ್ಗೆ ಮತ್ತು ಸರ್ಕಾರಕ್ಕೆ ಆದ ಮುಖಭಂಗ ಏನು? ಮಧ್ಯಂತರ ಆದೇಶವನ್ನೇ RSSಗೆ ಸಿಕ್ಕಿರೋ ಜಯ ಅನ್ನೋದನ್ನು ಹೇಳ್ತಾ ಇರೋದಾದರೂ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, RSS ಪಥಸಂಚಲನಕ್ಕೆ ಅಡ್ಡಿಪಡಿಸೋ ಕಾರ್ಯಕ್ರಮವನ್ನು ಮಿಸ್ಟರ್ ಪ್ರಿಯಾಂಕ ಖರ್ಗೆ ಅಲಿಯಾಸ್ ITBT PUC ಫೇಲ್ ಮಿನಿಸ್ಟರ್ ಮಾಡಿಕೊಂಡಿದ್ರು. ಅದಕ್ಕೆ ನಿರ್ಬಂಧವನ್ನು ಹೇರೋಕೆ ಸರ್ಕಾರ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇತ್ತು. ಅದೇ ನಿರ್ಬಂಧವನ್ನು ಹೇರೋಕೆ ಹೊರಟಿತ್ತು. ಅದೇ ಸಮಯದಲ್ಲಿ ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋಕೆ ಅನುಮತಿ ನಿರಾಕರಣೆಯನ್ನು ಅಲ್ಲಿನ ಅಧಿಕಾರಿಗಳು ಮಾಡಿದ್ರು. ಅದಕ್ಕೆ ಅವರು ಕೊಟ್ಟ ಕಾರಣ ಮಾತ್ರ RSS ಪಥಸಂಚಲನ ನಡೆಸೋ ರಸ್ತೆ ಟ್ರಾಫಿಕ್ಕಿಂದ ಕೂಡಿರುತ್ತೆ, ಅಲ್ಲಿ ತುಂಬ ಜನರು ಸೇರಿಕೊಳ್ತಾರೆ ಅಂತ, ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅನ್ನೋದು. ಅದೇ ಪ್ರಿಯಾಂಕರ್ಗೆ ಮತ್ತು ಚಿತ್ತಾಪುರದಲ್ಲಿ ಪ್ರಿಯಾಂಕರ್ಗೆ ಫಂಡಿಂಗ್ ಮಾಡಿರೋ ಒಂದಷ್ಟು ಸಂಘಟನೆಗಳು ಮಾತ್ರ ಅಯ್ಯೋ RSS ಅನ್ನೋದು ರಿಜಿಸ್ಟರ್ ಸಂಘಟನೆ ಅಲ್ಲ, ನೋಂದಣಿ ಆಗೇ ಇಲ್ಲ ಅಂದರೆ ಅದೇಗೆ ಅನುಮತಿಯನ್ನು ಕೊಡ್ತಾರೆ? ಅದರಲ್ಲೂ ದೊಣ್ಣೆಯನ್ನು ಹಿಡಿದು ಅಂದರೆ RSS ಲಾಠಿಯನ್ನು ಹಿಡಿದು ಪಥಸಂಚಲನ ನಡೆಸೋದು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದು ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯ ಪ್ರಕಾರ ಅದಕ್ಕೆ ಅನುಮತಿಯನ್ನು ಕೊಡಬಾರ್ದು. ಇದೆಲ್ಲವೂ ನಮ್ಮ ಸಂವಿಧಾನಕ್ಕೆ ವಿರುದ್ಧ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರರ ಅನುಯಾಯಿಗಳು ಅಂತ ಮೊದಲು ಹೇಳಿದರು. ಆದರೂ ಪ್ರಿಯಾಂಕರ್ಗೆ ಅವರಿಗೆ ಫಂಡಿಂಗ್ ಮಾಡಿದ್ದೀನಿ ಅಂತಾರೆ. ಹಾಗಾದರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರಾ ಫಂಡಿಂಗ್ ತಗೊಂಡು ಪ್ರತಿಭಟನೆಯನ್ನು ನಡೆಸಿ ಅಂತ? ಏನೋಪ್ಪ, ಅದರ ಬಗ್ಗೆ ನಾವು ಎಲ್ಲೂ ಓದಿಲ್ಲ. ಇವರಿಗೆ ಕಾಣಿಸಿದರೆ ಅದು ನಮಗೆ ಗೊತ್ತಿಲ್ಲ. ಅದರಲ್ಲೂ ದಲಿತರ ಹೆಸರನ್ನು ಹಾಳು ಮಾಡೋಕ್ಕೆ ಒಂದಷ್ಟು ಸಂಘಟನೆಗಳು ಪ್ರಿಯಾಂಕರ್ಗೆ ಹಿಂದೆ ನಿಂತಿರೋದು ಬಹಿರಂಗ ಆಯಿತು. ಕೊನೆಗೆ ಅಲ್ಲಿ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಸಂಘಟನೆಗಳು ನಮಗೂ ನೀಲಿ ಧ್ವಜವನ್ನು ಹಿಡಿದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಿ ಅಂತ ಮೊದಲು ಕೇಳಿದ್ವು. ನಂತರ RSS ನಾವು ಕಾನೂನು ಪ್ರಕಾರ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ, ಸ್ವಾಮಿ ನಮಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ, ಅನುಮತಿ ಕೊಡೋಕೆ ಇಲ್ಲದ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ವಾದವನ್ನು ಮಂಡಿಸಿದ್ರು. ಆದರೆ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಪರವಾಗಿ ಯಾವುದೇ ವಕೀಲರು ಬಂದಿರಲಿಲ್ಲ. ಅಲ್ಲಿ ಸರ್ಕಾರಿ ಪರ ವಕೀಲರಾದ ಶಶಿಕಿರಣ್ ಶೆಟ್ಟಿ ಅವರೇ ಭೀಮ್ ಆರ್ಮಿ ಮತ್ತು ಇನ್ನು ಕೆಲ ಸಂಘಟನೆಗಳು ನಮಗೂ ಅದೇ ದಿನಾಂಕದಂದು ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇವೆ, ಹಾಗಾಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುತ್ತೆ, ಅದಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದೀವಿ ಅನ್ನೋದನ್ನು ಹೇಳಿದರು. ಕೊನೆಗೆ ನವೆಂಬರ್ 2ನೇ ತಾರೀಕು RSS ಪಥಸಂಚಲನ ಮಾಡೋಕ್ಕೆ ಓಕೆ ಆದರೆ ಆ ದಿನಾಂಕಕ್ಕೆ ಅನುಮತಿಯನ್ನು ಕೋರಿ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಇಬ್ಬರಿಗೂ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅನ್ನೋದನ್ನು ಹೇಳಿತ್ತು. ಅದಾದ ನಂತರ ಮತ್ತೆ ಅದೇ ನವೆಂಬರ್ 2ನೇ ತಾರೀಕು ನಮಗೂ ದೊಣ್ಣೆ ಮತ್ತು ಬಂದೂಕನ್ನು ಹಿಡಿದು ಪಥಸಂಚಲನ ಮಾಡೋಕ್ಕೆ ಅನುಮತಿಯನ್ನು ಕೊಡಿ ಅಂತ ಭೀಮ್ ಆರ್ಮಿ ಹೊಸ ಕಥೆಯನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯ ಮೂಲಕ ಸಲ್ಲಿಕೆ ಮಾಡುತ್ತೆ. ಅಲ್ಲಿ ಅದ್ಯಾರೋ ಸೋಕಾಲ್ಡ್ ಸ್ವಾಮೀಜಿ ಅಂತ ಹೇಳಿಕೊಳ್ಳೋ ಜ್ಞಾನ ಪ್ರಕಾಶ ಅನ್ನೋ ಮನುಷ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ನ್ಯಾಯಾಧೀಶರು ನಮ್ಮ ಪರವಾಗಿ ತೀರ್ಪನ್ನು ನೀಡಿದರೆ ಮಾತ್ರ ಸಂವಿಧಾನವನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ RSS ಪರವಾಗಿ ತೀರ್ಪನ್ನು ನೀಡಿದ್ದೇ ಆದರೆ ಅವರು RSS ಮತ್ತು BJPಯ ಗುಲಾಮರು ಅಂತ ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದ. ಆದರೂ ಸ್ವಾಮೀಜಿ ಅಂತ ಹೇಳಿಕೊಂಡು ದೊಣ್ಣೆಯನ್ನು ಹಿಡಿದ್ರೆ ಅವರೇ ಉಗ್ರರು ಅಂತ ಬೊಗಳೆ ಬಿಡ್ತಾ ಇದ್ದ ಇವನು
ಬಂದೂಕು ಹಿಡ್ಕೊಂಡು ಪಥಸಂಚಲನೆ ಮಾಡೋಕೆ ಅನುಮತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದ ಭೀಮಾರ್ಮಿಯ ಜೊತೆಗೆ ಅಲ್ಲಿ ಬೊಗಳೆಯನ್ನು ಬಿಡ್ತಾ ನಿಂತಿದ್ದ. ಹಾಗಾದರೆ ನ್ಯಾಯಾಧೀಶರು ಗುಲಾಮರು ಆಗಿ ಬಿಡ್ತಾರೆ ಅನ್ನೋದಾದರೆ ಇವನು ಯಾರಿಗೆ ಗುಲಾಮನಾಗಿ ಅಲ್ಲಿಗೆ ಬಂದಿದ್ದ, ಅವನು ಸಂವಿಧಾನವನ್ನೇ ಓದಿದ್ದಾನ ಅನ್ನೋ ಅನುಮಾನಗಳು ಬಹಳಷ್ಟು ಜನರನ್ನ ಕಾಡೋಕೆ ಶುರುವಾಯಿತು. ಅಲ್ಲ ರೀ, ಅಜ್ಞಾನ ತುಂಬಿಕೊಂಡವರೆಲ್ಲ ಅದ್ಯಾವ ಸೀಮೆಯ ಸ್ವಾಮೀಜಿ ಅದೇಗೆ ಜನರನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಕೊನೆಗೆ 2ನೇ ಬಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಸುಮಾರು 10 ಸಂಘಟನೆಗಳು RSSಗೆ ಪರ್ಯಾಯವಾಗಿ ಪಥಸಂಚಲನ ಮತ್ತು ಪ್ರತಿಭಟನೆ ನಡೆಸೋಕೆ ಹುಟ್ಟಿಕೊಂಡಿದ್ವು. ಅನುಮತಿಯನ್ನು ಕೇಳಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನು ಕೊಟ್ಟಿದ್ವು. ಅದು ಮರಿಕರ್ಗೆಯ ಪ್ಲ್ಯಾನ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಅಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠ 28ನೇ ತಾರೀಕು ಎಲ್ಲ ಸಂಘಟನೆಗಳನ್ನು ಕರೆದು ಶಾಂತಿ ಸಭೆಯನ್ನು ನಡೆಸಿ ಅದರ ವರದಿಯನ್ನು 30ನೇ ತಾರೀಕು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಅನ್ನೋದನ್ನು ತಿಳಿಸಿತ್ತು. ಆದರೆ ನಿನ್ನೆ ಒಂದು ಕಡೆ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ RSS ಕುರಿತಾದ ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇತ್ತು. ಅದು ರಾಜ್ಯ ಸರ್ಕಾರ RSS ಮೇಲೆ ನಿರ್ಬಂಧವನ್ನು ಹೇರೋಕೆ ಹೊರಟಿದ್ದಕ್ಕೆ ಕಲಬುರಗಿಯಲ್ಲಿ ಶಾಂತಿ ಸಭೆ ಹೋಗಿ ಅಶಾಂತಿ ಸಭೆ ಆಗಿ ಹೋಗಿತ್ತು. ಅಲ್ಲಿ ಕೈ ಮಿಲಾಯಿಸೋ ಹಂತವನ್ನು ಸಂಘಟನೆಗಳು ತಲುಪಿದ್ವು. ಅದಕ್ಕೂ ಕಾರಣ ಏನಂದರೆ, ಶಾಂತಿ ಸಭೆ ನಡೆಸುವಾಗ ಅಲ್ಲಿ DC ಇರ್ತಾರೆ. ಆ DCಯ ಬಳಿ ನಮ್ಮ ಸಂಘಟನೆ ಯಾವ ರೀತಿಯಾಗಿ ಒಂದು ಪಥಸಂಚಲನವನ್ನು ಪ್ರತಿಭಟನೆಯನ್ನು ಮಾಡ್ತೀವಿ, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳಬೇಕು. ಅದಕ್ಕೆ DC ಕೂಡ ಒಂದೊಂದು ಸಂಘಟನೆಗೆ ಪ್ರತ್ಯೇಕ ದಿನಾಂಕಗಳನ್ನು ನಿಗದಿಪಡಿಸಿ ಆ ಪಥಸಂಚಲನ ಇಲ್ಲ ಅಂದರೆ ಪ್ರತಿಭಟನೆಯಲ್ಲಿ ಏನನ್ನು ಬಳಕೆ ಮಾಡಬೇಕು, ಯಾವ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಅನ್ನೋದನ್ನು ತಿಳಿಸ್ತಾರೆ. ಅದು ಶಾಂತಿ ಸಭೆಯ ಉದ್ದೇಶ. ಅಲ್ಲಿ DC ಹೇಳಿದ್ದನ್ನು ಇವರು ಫಾಲೋ ಮಾಡಬೇಕಾಗತ್ತೆ. ಆದರೆ ಅಲ್ಲಿ ಬಂದಿದ್ದ ಭೀಮಾರ್ಮಿ ಅವರು ಯಾವ ರೀತಿಯಾಗಿ ಪಥಸಂಚಲನ ಮಾಡ್ತಾರೆ ಅನ್ನೋದನ್ನು ಹೇಳೋದು ಬಿಟ್ಟು RSS ಯಾವ ರೀತಿಯಾಗಿ ಪಥಸಂಚಲನ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ ಮುಂದಾಗಿದ್ರು. ಅಲ್ಲಿ ಯಾವುದನ್ನು ಹಿಡ್ಕೋಬೇಕು, ಯಾವುದನ್ನು ಹಿಡ್ಕೋಬಾರ್ದು ಎಲ್ಲವನ್ನು ಇವರೇ ನಿರ್ಧಾರ ಮಾಡ್ತಾ ಇದ್ರು. ಅದು ಅಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗೋ ಹಾಗೆ ಮಾಡಿತ್ತು. ಹಾಗಾಗಿ ಅಲ್ಲಿನ ಶಾಂತಿ ಸಭೆ ಅಶಾಂತಿಯಿಂದ ಕೂಡಿತ್ತು. ಅದೇ ಇನ್ನೊಂದು ಕಡೆ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದಲ್ಲಿ ನಡೀತಾ ಇದ್ದ ವಿಚಾರಣೆ ಮುಂದುವರೆದಿತ್ತು. ಅಲ್ಲಿದ್ದ ಸರ್ಕಾರಿ ಪರ ವಕೀಲರು ಸರ್ಕಾರದ ಮಂತ್ರಿಗಳು ಹೇಳಿಕೊಳ್ತಾ ಇದ್ದ RSS ರಿಜಿಸ್ಟರ್ ಸಂಘಟನೆ ಅಲ್ಲ, ಅದು ಲಾಠಿಯನ್ನು ಹಿಡಿದು ಪಥಸಂಚಲನ ಮಾಡೋಕ್ಕೆ ಅನುಮತಿಯನ್ನು ಕೊಡೋ ಹಾಗಿಲ್ಲ, ಇದ್ಯಾವುದನ್ನು ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸೋಕೆ ಹೋಗಲಿಲ್ಲ. ಬದಲಾಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗತ್ತೆ, ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದೇ ಕಾನೂನು ಮತ್ತು ಸಂವಿಧಾನ ಬಾಹಿರ, ಆದೇಶದಲ್ಲಿ 10 ಜನರಿಗಿಂತ ಹೆಚ್ಚು ಜನರು ಸೇರೋ ಹಾಗಿಲ್ಲ ಅನ್ನೋ ನಿರ್ಬಂಧವನ್ನು ಸರ್ಕಾರ ವಿಧಿಸಿತ್ತು. ಆದರೆ ಎಲ್ಲವೂ ಸಂವಿಧಾನಕ್ಕೆ ವಿರುದ್ಧ. ಯಾವುದೇ ಸರ್ಕಾರ ಆದರೂ ಸಂವಿಧಾನದಲ್ಲಿರೋದನ್ನು ನಿರ್ಬಂಧ ಮಾಡೋಕೆ ಆಗಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇದು ಸಂವಿಧಾನದ ಆರ್ಟಿಕಲ್ 91A ಪ್ರಕಾರ ಜನರು ಸಭೆ ಸಮಾರಂಭಗಳಲ್ಲಿ ಸೇರೋ ಹಕ್ಕನ್ನು ಉಲ್ಲಂಘನೆ ಮಾಡಿದಂತಾಗತ್ತೆ. ಇದನ್ನು ಸರ್ಕಾರದ ಆದೇಶದ ಮೂಲಕ ನಿಯಂತ್ರಿಸೋಕೆ ಮುಂದಾಗಿರೋದೇ ಸಂವಿಧಾನ ಬಾಹಿರ ಅಂತ RSS ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನು ಮಂಡಿಸಿದ್ರು. ಆ ವಾದವನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಒಪ್ಪಿಕೊಂಡು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕನ್ನು ಸರ್ಕಾರದ ಒಂದು ಆದೇಶಕ್ಕೆ ಇಟ್ಟುಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಿ ಆದೇಶವನ್ನು ಹೊರಡಿಸಿದೆ. ಅದೇ ಸರ್ಕಾರಿ ಪರ ವಕೀಲರು ಮಾತ್ರ ವಾದವನ್ನು ಮಂಡಿಸೋಕೆ ಇನ್ನೂ 1 ದಿನ ಕಾಲಾವಕಾಶವನ್ನು ಕೊಡಿ ಅಂತ ಕೇಳಿದ್ರು. ಆಗ ನ್ಯಾಯಾಧೀಶರು ಈ ರೀತಿ ಮಾಡಿದರೆ ನ್ಯಾಯಾಲಯ ನಿಮಗೆ ನೋಟಿಸ್ ಕೊಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ನವೆಂಬರ್ 17ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ. ಇದು ಸರ್ಕಾರ ಮತ್ತು ಮರಿಕರ್ಗೆ ಅಲಿಯಾಸ್ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆಗೆ ಮುಖಭಂಗ ಆದ ಹಾಗೆ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ನಮ್ಮ ರಾಜ್ಯದ ಗೃಹಚಾರ ಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಮಾತ್ರ ಅಯ್ಯೋ ಇಲ್ಲ, ಸರ್ಕಾರಕ್ಕೆ ಮುಖಭಂಗ ಯಾಕೆ ಆಗುತ್ತೆ, ನಮಗೆ ಚಪ್ಪಲಿ ತೊಗೊಂಡು ಹೊಡೆದ್ರು ಹೊಡೆದೇ ಇಲ್ಲ, ಈಗಾಗಲೇ CM ಸಿದ್ದರಾಮಯ್ಯ ನನ್ನ ಜೊತೆ ಮಾತಾಡಿಬಿಟ್ಟಿದ್ದಾರೆ, ದ್ವಿಸದಸ್ಯ ಪೀಠಕ್ಕೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತಿದ್ದಾರೆ. ಅಲ್ಲ ರೀ, ಎಲ್ಲವೂ ಸರಿ ಇದ್ದರೆ ಮೊದಲು ಏಕಸದಸ್ಯ ಪೀಠದಲ್ಲಿ ನವೆಂಬರ್ 17ನೇ ತಾರೀಕು ವಾದವನ್ನು ಸರ್ಕಾರ ಮಂಡಿಸಬೇಕು. ಅದನ್ನು ಬಿಟ್ಟು ದ್ವಿಸದಸ್ಯ ಪೀಠಕ್ಕೆ ಅದಕ್ಕೂ ಮೊದಲೇ ಹೋಗೋ ತೀರ್ಮಾನ ಮಾಡಿದ್ದಾರೆ ಅಂದರೆ ನ್ಯಾಯಾಲಯದಲ್ಲಿ ಸುಮ್ಮನೆ ಜನರನ್ನು ಮಂಗ ಮಾಡೋಕ್ಕೆ ಮಾತ್ರ ವಾದವನ್ನು ಮಾಡೋಕ್ಕೆ ಸಿದ್ದು ಸರ್ಕಾರ ಹೊರಟಿದೆ ಅನ್ನೋದು ಗೊತ್ತಾಗತ್ತೆ. ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮತ್ತು ಪಥಸಂಚಲನ ಮಾಡೋಕ್ಕೆ ಹಕ್ಕು ಇದ್ದೇ ಇದೆ. ಅದನ್ನು ಯಾರು ಬೇಕಾದರೂ ಮಾಡಬಹುದು. ಆದರೆ ನಮ್ಮ ಕರ್ಮ ಅಂದರೆ ಎಲ್ಲವೂ ಗೊತ್ತಿದ್ರು ಕೆಲ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರಿಂದ ಹಣವನ್ನು ಪಡೆದು ಪ್ರತಿಭಟನೆ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅಂತ ಅಂಬೇಡ್ಕರ್ ಹೆಸರನ್ನೇ ಹೇಳ್ಕೊಂಡು ಅಡ್ಡಾಡ್ತಾ ಇವೆ. ದುಡ್ಡನ್ನು ಅವರು ತಗೊಂಡಿದ್ದಾರೆ ಅಂತ ನಾನೆಂತೂ ಹೇಳ್ತಾ ಇಲ್ಲ.
ಖುದ್ದು ಮಂತ್ರಿಯಾಗಿರೋ ಪ್ರಿಯಾಂಕ್ ಖರ್ಗೆ ಅವರೇ ಫಂಡಿಂಗ್ ಮಾಡಿದ್ದೀನಿ ಅನ್ನೋದನ್ನು ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಸಂಘಟನೆ ಮಾಡೋ ಕೆಲಸ ಇಡೀ ಸಮುದಾಯದ ಹೆಸರನ್ನು ಕೇಳಿಸುತ್ತೆ. ಅಲ್ಲಿ ಅಂಬೇಡ್ಕರ್ ಅವರ ಹೆಸರಿಗೆ ಮಸಿಯನ್ನು ಬಳಿದ ಹಾಗೆ ಆಗಲ್ವಾ ಅನ್ನೋದನ್ನು ಎಲ್ಲರೂ ಒಂದು ಸಲ ಯೋಚನೆಯನ್ನು ಮಾಡಿಕೊಳ್ಳಿ. ಇನ್ನು ಮಧ್ಯಂತರ ಆದೇಶ RSSಗೆ ಸಿಕ್ಕಿರೋ ಜಯ ಅನ್ನೋದು ನಿಜ. ಯಾಕಂದರೆ ಬೇರೆ ಸಂಘಟನೆಗಳ ಹಾಗೆ ಬಾಯಿಗೆ ಬಂದ ಹಾಗೆ ರಸ್ತೆಯಲ್ಲಿ ಕೂಗಾಡೋದು ಮಾತಾಡೋದನ್ನು ಕಡಿಮೆ ಮಾಡಿ ಕಾನೂನು ಮೂಲಕವೇ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಈಗ ಹೈಕೋರ್ಟಿನಲ್ಲಿ ಸರ್ಕಾರ ವಿಧಿಸಿರೋ ನಿರ್ಬಂಧಕ್ಕೆ ತಡೆಯಾಜ್ಞೆ ಸಿಕ್ಕಂತಾಗಿದೆ. ಈಗ ಚಿತ್ತಾಪುರದಲ್ಲಿ RSS ಪಥಸಂಚಲನವನ್ನು ತಡೆಯೋಕ್ಕೆ ಸರ್ಕಾರ ಆಗತ್ತಾ ಅಂದರೆ ಅದು ಕಷ್ಟ. ಯಾಕಂದರೆ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಅನ್ನೋದಾದರೆ ಅದಕ್ಕೆ ವಿರುದ್ಧವಾಗಿ ಸರ್ಕಾರ ನಿರ್ಬಂಧವನ್ನು ಹೇರೋಕ್ಕೆ ಹೋಗೋದನ್ನು ಬಿಟ್ಟು ಒಂದಷ್ಟು ನಿಯಮಗಳನ್ನು ತರಬೇಕಾಗತ್ತೆ. ಅದನ್ನು ಬಿಟ್ಟು ನಿರ್ಬಂಧವನ್ನೇ ಹೇರ್ತೀನಿ ಅಂದರೆ ಅದು ಎಲ್ಲಿಂದ ಆಗತ್ತೆ? ಆದರೆ ಅದ್ಯಾರೋ PUC ಫೇಲ್ ಆಗಿ IT-BT ಮಂತ್ರಿಯಾಗಿರೋ ಗಿರಾಕಿ ಹೇಳಿದ್ದಕ್ಕೆ ಅದನ್ನು ಕೇಳಿಕೊಂಡು ಸಿದ್ದು ಸರ್ಕಾರ ಅವರ ತಾಳಕ್ಕೆ ಕುಣಿತಾ ಇದೆ ಅಂದರೆ CM ಆಗಿರೋ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಏನೂ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತ ಆಯಿತು. ಅದೇನೇ ಆದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ನಿರ್ಬಂಧವನ್ನು ಸರ್ಕಾರ ಆಗಲಿ ಅಲ್ಲಿರೋ ಜಿಲ್ಲಾಧಿಕಾರಿಗಳಾಗಲಿ ತಡೆಯೋಕೆ ಆಗಲ್ಲ. ಅಲ್ಲಿಗೆ ಚಿತ್ತಾಪುರದ RSS ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಆದರೂ ಸರ್ಕಾರ ಅಷ್ಟು ಸುಲಭವಾಗಿ ಇದನ್ನು ಬಿಡಲ್ಲ. ಪದೇ ಪದೇ ತಡೆಯೋ ಪ್ರಯತ್ನವನ್ನಂತೂ ಮಾಡ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಅಂದರೆ ಜನರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯಬೇಕು. ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನು ಜನರಾಗಲಿ ಮಾಧ್ಯಮಗಳಾಗಲಿ ಮಾತಾಡಬಾರ್ದು ಅನ್ನೋದು ಸಿದ್ದು ಸರ್ಕಾರದ ಉದ್ದೇಶ. ಈಗಾಗಲೇ ರಸ್ತೆಗಳು ಕಾಣಿಯಾಗಿವೆ. ಮಳೆ ಬಂದರೆ ಒಂದು ಸಮುದ್ರವೇ ರಸ್ತೆಗಳಲ್ಲಿ ಸೃಷ್ಟಿಯಾಗತ್ತೆ. ರಸ್ತೆ ಯಾವುದು, ಗುಂಡಿ ಯಾವುದು, ಯಾವ ಬಡ್ಡಿ ಮಗನಿಗೂ ಗೊತ್ತಾಗಲ್ಲ. ಯಾವುದೇ ಕಂಪನಿಗಳನ್ನು ಕರ್ನಾಟಕಕ್ಕೆ ಕರೆತರೋ ಪ್ರಯತ್ನವನ್ನು ಸರ್ಕಾರದ IT-BT ಮಿನಿಸ್ಟರ್ ಮಾಡೋಕ್ಕೆ ಹೋಗ್ತಿಲ್ಲ, ಮಾಡೋ ಪ್ರಯತ್ನಕ್ಕೆ ಕೈಯೂ ಹಾಕಲ್ಲ. ಇವರನ್ನೇ ಹುಡುಕಿಕೊಂಡು ಎಲ್ಲ ಕಂಪನಿಗಳು ಇವರ ಕಾಲ ಪಕ್ಕಕ್ಕೆ ಬರಬೇಕಂತೆ. ಇದೆಲ್ಲವನ್ನು ಜನರು ಮಾತಾಡಬಾರ್ದು ಅಂದರೆ ಯಾವುದಾದ್ರೂ ಒಂದು ದೊಡ್ಡ ವಿಚಾರ ಬೇಕೋ. ಅದೇ ಈಗ RSS ನಿರ್ಬಂಧದ ವಿಚಾರ ಅಷ್ಟೇ. ಈಗಾಗಲೇ ಮಾಧ್ಯಮಗಳು ಮತ್ತು ಜನರು 20 ದಿನಗಳಿಂದ RSS ವಿಚಾರವನ್ನೇ ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಬಗ್ಗೆ ಆಗಲಿ ಬಹಳಷ್ಟು ಕಂಪನಿಗಳು ಆಂಧ್ರ, ಅಸ್ಸಾಂ, ಗುಜರಾತ್ಗೆ ಹೋದ್ವು, ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕಾಗಿರೋದು. ಅದೇ ರಾಜ್ಯದಲ್ಲಿ ನಡೀತಾ ಇದೆ ಅಷ್ಟೇ. ಇದು ಗೆಳೆಯರೇ RSS ಕೋಲಿನ ಬಗ್ಗೆ ಮಾತಾಡೋಕ್ಕೆ ಹೋಗಿ ಅದೇ ಕೋಲಿಂದ ಪ್ರಿಯಾಂಕ್ ಖರ್ಗೆ ಮತ್ತು ಸರ್ಕಾರ ಹೊಡೆಸಿಕೊಂಡು ಸರ್ಕಾರ ಮತ್ತು ಮರಿಕರ್ಗೆ ಮುಖಭಂಗ ಆದರೂ ನಮಗೇನೂ ಆಗಿಲ್ಲ ಅಂತ ಪರಮೇಶ್ವರ್ ಮತ್ತು ಸರ್ಕಾರ ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.